ನಮಸ್ಕಾರ ವೀಕ್ಷಕರೇ, ಕಲಾಪ್ರಿಯ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ರಾಮನಗರದ ನ್ಯೂ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿಗೆ 98% ಫಲಿತಾಂಶ ಪಡೆಯುವ ಮೂಲಕ ಉತ್ತಮ ಸಾಧನೆ ಮಾಡಿದೆ. 2025-26ನೇ ಸಾಲಿನಲ್ಲಿ ಒಟ್ಟು 177 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದು, 34 ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆ, 26 ವಿದ್ಯಾರ್ಥಿಗಳು ಉನ್ನತ ದರ್ಜೆ, 97 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಎಸ್ಎಸ್ಎಲ್ಸಿ ಅಂಕಗಳಿಗಿಂತ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆಲ್ಲ ವಿದ್ಯಾರ್ಥಿಗಳ ಶ್ರಮ, ಪೋಷಕರ ನಂಬಿಕೆ ಹಾಗೂ ಉಪನ್ಯಾಸಕರ ಮಾರ್ಗದರ್ಶನ ಕಾರಣವಾಗಿದೆ. ಉತ್ತಮ ಫಲಿತಾಂಶ ಪಡೆದು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ ಎಲ್ಲ ವಿದ್ಯಾರ್ಥಿಗಳು, ಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ವರ್ಗದವರನ್ನು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರು ಡಾಕ್ಟರ್ ಡಿ.ಆರ್. ರವಿಕುಮಾರ್ ಅಭಿನಂದಿಸಿದ್ದಾರೆ. ಸರ್, ನಮ್ಮ ನ್ಯೂ ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಬಾರಿ ದ್ವಿತೀಯ PUC ಫಲಿತಾಂಶ 7 ಬ್ಯಾಚ್ಗಳನ್ನ ಪೂರೈಸಿ 8ನೇ ಬ್ಯಾಚಿನ ಫಲಿತಾಂಶ ಮೊನ್ನೆ ತಾನೇ ಪ್ರಕಟ ಆಗಿದೆ. ಆ ಪ್ರಕಟಣೆಯಾದಂಥ ಫಲಿತಾಂಶದಲ್ಲಿ 177 ಮಂದಿ ಪರೀಕ್ಷೆಗೆ ಕುಳಿತಿದ್ರು. ಅದರಲ್ಲಿ 85 ಮಂದಿ ಅತ್ಯಂತ ಹೆಚ್ಚಿನ ಅಂಕಗಳನ್ನ ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಆದರೆ ಈ ಬಾರಿ ಒಟ್ಟು ಶೇಕಡಾವಾರು ಫಲಿತಾಂಶ 98% ನಮ್ಮ ಕಾಲೇಜಿಗೆ ಸಿಕ್ಕಿದೆ ಸರ್. ಇದು ದಾಖಲೆ ಫಲಿತಾಂಶ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ವಾಣಿಜ್ಯ ವಿಭಾಗದಲ್ಲಿ 2 ವಿದ್ಯಾರ್ಥಿನಿಯರು 98% ಫಲಿತಾಂಶವನ್ನು ಪಡೆದು 2 ಡಿಸ್ಟ್ರಿಕ್ಟ್ ಟಾಪರ್ಗಳಾಗಿ ಬಂದಿರ್ತಾರೆ. ಸೈನ್ಸಲ್ಲಿ ವಿಜ್ಞಾನ ವಿಭಾಗದಲ್ಲಿ 97% ತಗೊಂಡು ವಿದ್ಯಾರ್ಥಿನಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 26 ಮಂದಿ ಡಿಸ್ಟಿಂಕ್ಷನ್ ತಗೊಂಡು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುವುದು ನಮ್ಮ ಕಾಲೇಜಿನ ಹೆಮ್ಮೆ ಅಂತೇಳಿ ನಾನು ಭಾವಿಸ್ತೀನಿ ಸರ್. ಹಾಗಾಗಿ ಈ ಬಾರಿ 7 ಬ್ಯಾಚ್ಗಳನ್ನ ಪೂರೈಸಿ 8ನೇ ಬ್ಯಾಚ್ನಲ್ಲಿ ದಾಖಲೆಯ ಫಲಿತಾಂಶವನ್ನು ನಮ್ಮ ಕಾಲೇಜು ಪಡೆದಿದೆ ಅಂತೇಳಿ ಜಿಲ್ಲೆಗೆ ಒಂದು ಹೆಮ್ಮೆ ತಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ವಿಭಾಗದಲ್ಲಿ 97% ಟೋಟಲ್ ಮಾಡಿದೀವಲ್ಲಿ. ಕಾಮರ್ಸಲ್ಲಿ 98%, 177 ಟೋಟಲ್ ವಿದ್ಯಾರ್ಥಿಗಳು ಕುಳಿತಿದ್ದಲ್ವ 177 ನಮ್ಮಲ್ಲಿ ಪರೀಕ್ಷೆ ಬರೆದವ್ರು ಸರ್. ಅದರಲ್ಲಿ 85 ಜನ ಹೆಚ್ಚು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 93 ಮಂದಿ ತೇರ್ಗಡೆ ಆಗಿದ್ದಾರೆ ಅತ್ಯುನ್ನತ ಸ್ಥಾನದಲ್ಲಿ. ವಾಣಿಜ್ಯ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ 55 ಮಂದಿಗೆ 26 ಮಂದಿ 85% ಹೆಚ್ಚು ಅಂಕವನ್ನು ಪಡ್ಕೊಂಡಿದ್ದಾರೆ. ಸೊ ನಮ್ಮ ಕಾಲೇಜು ಸರ್ 2017ರಲ್ಲಿ ಪ್ರಾರಂಭ ಆಗ್ತದೆ PUC ಮತ್ತು ಡಿಗ್ರಿ. ನಾವು PU ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಗ್ರಾಮಾಂತರ ಪ್ರದೇಶ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ದರವನ್ನು ತಗೊಂಡು ಅತ್ಯುನ್ನತವಾದಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೀವಿ. ಹಾಗಾಗಿ ಏನೇ ಪೋಷಕರು ಕೂಡ ಬಂದು ಇಲ್ಲಿ ಎನ್ಕ್ವೈರಿ ಮಾಡಿದ್ರೆ ಫೀಸ್ ಏನಿದೆ ಅನ್ನೋದನ್ನು ನಾವು ವಿವರವಾಗಿ ಕೊಡ್ತೀವಿ. ಮತ್ತು ಫಲಿತಾಂಶದ ವಿವರಗಳನ್ನು ದಾಖಲೆ ಸಮೇತ ಕೊಡ್ತೀವಿ. ಎಲ್ಲ ಪೋಷಕರು ಕಾಲೇಜಿಗೆ ಬಂದಾಗ ವಸ್ತುಸ್ಥಿತಿ ಗೊತ್ತಾಗ್ತದೆ. ಅದರಲ್ಲೂ ನಾವು ಬಡತನದ ವಿದ್ಯಾರ್ಥಿಗಳಿಗೆ, ಕೊರೋನಾದಂತಹ ಸಂದರ್ಭದಲ್ಲಿ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳುಗಳಿಗೆ, ಶೇಕಡಾವಾರು ಫಲಿತಾಂಶ SSLCಯಲ್ಲಿ ಬಂದಂಥ ಮಕ್ಕಳುಗಳಿಗೆ ನಾವು ಉಚಿತ ಶಿಕ್ಷಣವನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಇನ್ನು ಮುಂದೆನೂ ಕೂಡ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಅಂಗವಿಕಲರಿಗೆ 50% ಕೊಟ್ಟಿದ್ದೀವಿ. ನ್ಯಾಷನಲ್ ಲೆವೆಲ್ನಂಥ ಕ್ರೀಡೆ ವಿಭಾಗದಲ್ಲಿ ಗೆದ್ದಂಥವ್ರಿಗೆ ಅಲ್ಲೂ ಕೂಡ 50% ಕೊಡ್ತಾ ಬಂದಿದ್ದೀವಿ. ಪೋಷಕರು ದಯಮಾಡಿ ಬಂದು ಇಲ್ಲಿ ವಿಚಾರಣೆ ಮಾಡಿದ್ರೆ ಅದರ ವಸ್ತುಸ್ಥಿತಿಯನ್ನು ನಾವು ವಿವರವಾಗಿ ತಿಳಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ HSC. ನಾನು ರಾಮನಗರದ ನ್ಯೂ ಎಕ್ಸ್ಪರ್ಟ್ ಕಾಲೇಜಿನ ಕಾಮರ್ಸ್ ಸ್ಟೂಡೆಂಟ್. ಸೊ ನನಗೆ ಈ ಸತಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನಲ್ಲಿ 98% ಬಂದಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೆ ಅಷ್ಟೇ ಮಾರ್ಕ್ಸ್ ಬಂತು. ತುಂಬಾ ಖುಷಿ ಆಯಿತು. ಸೊ ನಮಗೆ ನಮ್ಮ ಲೆಕ್ಚರರ್ಸ್ ಆಗಿರ್ಬೋದು ಆ್ಯಂಡ್ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆ್ಯಂಡ್ ನಮ್ಮ ಪೇರೆಂಟ್ಸ್ ತುಂಬಾ ಹೆಲ್ಪ್ ಮಾಡಿದ್ರು. ಈ ಪರ್ಸೆಂಟೇಜ್ ಬರಬೇಕು ಅಂದರೆ ಅವ್ರ ಹೆಲ್ಪ್ ತುಂಬಾ ಇತ್ತು. ನಾವು ಎಷ್ಟು ಎಫರ್ಟ್ ಹಾಕಿದ್ವಿ ಅಷ್ಟೇ ಎಫರ್ಟ್ ಅವರು ಹಾಕಿ ನಮಗೆ ಪರ್ಸೆಂಟೇಜ್ ತೆಗಿಯೋಗಿ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ನನ್ನ 10th ತುಂಬಾ ಕಡಿಮೆ ಪರ್ಸೆಂಟೇಜ್ ಬಂದಿತ್ತು. ಸೊ ಇಲ್ಲಿಗೆ ಬಂದು ನಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬಾ ಸಕ್ಸಸ್ ಸಿಕ್ಕಿದೆ. ಸೊ ನಾನು ಎಲ್ಲರಿಗೂ, ನಮ್ಮ ಪ್ರಿನ್ಸಿಪಲ್, ನಮ್ಮ ಪೇರೆಂಟ್ಸ್ ಆ್ಯಂಡ್ ನಮ್ಮ ಲೆಕ್ಚರರ್ಸ್ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.
ನಮಸ್ಕಾರ ಎಲ್ಲರಿಗೂ. ನಾನು ಸಿಂಚನಾಕ್ಕೆ. ನಾನು ನ್ಯೂ ಎಕ್ಸ್ಪರ್ಟ್ ಕಾಲೇಜ್ ರಾಮನಗರದಿಂದ ಮಾತಾಡ್ತಾ ಇದ್ದೀನಿ. ನಂದು 95.33% ಬಂದಿದೆ ಸೆಕೆಂಡ್ PUC-ನಲ್ಲಿ. ನಾನು ಸೈನ್ಸ್ ತಗೋಬೇಕಂತ ಬಂದೆ ಈ ಕಾಲೇಜ್ಗೆ. ಸೈನ್ಸಲ್ಲಿ PCMCS ತಗೊಂಡೆ. ನೆಕ್ಸ್ಟು ನಮ್ಮ ಕಾಲೇಜಲ್ಲಿ ಎಲ್ಲ ಟೀಚರ್ಸು ಚೆನ್ನಾಗಿ ಹೇಳ್ಕೊಟ್ರು, ಟೀಚಿಂಗ್ ಎಲ್ಲ ಮಾಡಿದ್ರು. ನಾವು ಎಷ್ಟೇ ಎಫರ್ಟ್ ಹಾಕಿದ್ವಿ, ಅದ್ರ ಜೊತೆಗೆ ಅವರು ನಮ್ಮ ಜೊತೆ ಅಷ್ಟೇ ಎಫರ್ಟ್ಸ್ ಹಾಕಿ ನಮಗೆಲ್ಲ ಹೇಳ್ಕೊಟ್ರು ಅಷ್ಟೇ ಚೆನ್ನಾಗಿ. ಮತ್ತು ನಾವು ಎಲ್ಲ ಸಾಯಂಕಾಲ ಕಾಲೇಜಸ್ಸು CET ಕಾಲೇಜಸ್ಸು ಎಲ್ಲ ಕೇಳಿದ್ವಿ. ಮತ್ತು ಸಾಯಂಕಾಲ ಎಲ್ಲ ಸಾಯಂಕಾಲ ಕಾಲೇಜು, ಬೆಳಗ್ಗೆ ಮಾರ್ನಿಂಗ್ ಕಾಲೇಜು ಎಲ್ಲ ಮಾಡಿದರು. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ವಿ. ಎಲ್ಲ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಮತ್ತು 95.33 ಬರಬೇಕು ಅಂತ ಅಂದರೆ ನಮ್ಮ ಲೆಕ್ಚರರ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಅದ್ರ ಜೊತೆಗೆ ತುಂಬ ಎಫರ್ಟ್ಸ್ ಹಾಕಿ ಓದಿದ್ದೀವಿ.